ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಸಮರ ಶುರುವಾಗಿದೆ. ಸಂಪುಟದಲ್ಲಿ ಮಹಿಳಾ ಸಚಿವರು ಇಲ್ಲವೆಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರುಗಳ ಸಮರ ಶುರುವಾಗಿದೆ. ಸಂಪುಟದಲ್ಲಿ ಮಹಿಳಾ ಸಚಿವರು ಇಲ್ಲ ಅನ್ನುವ ಕಾರಣಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿ ನಾಯಕರು. ವಿಧಾನಸೌಧ ಭುವನೇಶ್ವರಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡುತ್ತಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳಾ ಸಚಿವರು ಇಲ್ಲವೇ ಇಲ್ಲ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ ವಿರೋಧ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ವಿಧಾನಸೌಧ ಕೆಂಗಲ್ ಗೇಟ್ ವರೆಗೆ ಬಿಜೆಪಿ ಪಾದಯಾತ್ರೆಯನ್ನ ಮಾಡಲಿದೆ. ಮಹಿಳಾ ಶಾಸಕರು ಇಲ್ಲ ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ವಿರುದ್ಧ ಪೋಸ್ಟರ್ ಹಿಡಿದು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಛಲವಾದಿ ಸೇರಿ ಹಲವರು ಭಾಗಿಯಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಿದ್ದೀರಾ, ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲಿ ಮಹಿಳೆಯರಿಗೆ ಅವಮಾನ ಮಾಡಿರುವಂತ ಸರ್ಕಾರ ಇದ್ರೆ ಅದು ಈಗಿನ ಕಾಂಗ್ರೆಸ್ ಸರ್ಕಾರ. ಇವತ್ತು ಮಹಿಳಾ ಪ್ರತಿನಿಧಿಯಾಗಿ ಒಬ್ಬರನ್ನು ಆಯ್ಕೆ ಮಾಡದೆ ಸೂಚನೆ ಮಾಡಿ ಕೂಡ ಅವರನ್ನು ಬೆಳಿಗ್ಗೆ ಬಂದು ಸಂಜೆವರೆಗೆ ಕಾದಂತ ಒಂದು ಮಹಿಳೆಯನ್ನು ಸಂಜೆ ಆಗುವಾಗ ನಿಮಗೆ ಟಿಕೆಟ್ ಇಲ್ಲ ಅಂತೇಳಿ ಒಂದು ನಿರಾಕರಣೆ ಮಾಡಿದ್ದು ಅದು ದೊಡ್ಡ ಅಪಮಾನ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಇದೊಂದು ಏನು ವಿಧಾನಸೌಧದಲ್ಲಿ ಒಂದು ಮಹಿಳೆಯನ್ನು ಕೂಡ ಸಂಸತ್ತಿನಲ್ಲಿ ಮಂತ್ರಿಗಿರಿಯನ್ನು ಕೊಡದೆ ಇಡೀ ಕರ್ನಾಟಕದ ಮಾತೆಯರಿಗೆ ಅವಮಾನ ಮಾಡಿದೆ ಈ ಸರ್ಕಾರ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹಾಕ್ತಿದ್ದೇವೆ. ಇವತ್ತು ನಮ್ಮ ಏನು ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರ ಮಹಿಳಾ ಮೀಸಲಾತಿ ಮಸೂದೆಗೆ ಅಂಗೀಕಾರವನ್ನು ಕೂಡ ಈ ಸರ್ಕಾರ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಮಾಡದೆ ಇವತ್ತು ಕರ್ನಾಟಕದಲ್ಲಿ ಕೂಡ ಮಹಿಳೆಯರಿಗೆ ಸ್ಥಾನಮಾನ ಕೊಡದೆ ಅವರ ಏನು ಚಾಲಿಯನ್ನು ಎತ್ತು ತೋರಿಸುವಂತ ಕೆಲಸವನ್ನು ಮಾಡಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಮುಂದಿನ ದಿನದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡದೇ ಇದ್ರೆ ಉಗ್ರವಾದ ಹೋರಾಟವನ್ನು ನಮ್ಮ ಹೋರಾಟ ಮಹಿಳೆಯರಿಗೆ ಒಂದು ಸ್ಥಾನ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇಷ್ಟು ದಿನ ಒಂದು ಮಹಿಳೆ ಆದರೂ ಇದ್ರು. ಈಗ ಹೊಸದಾಗಿ ರಚನೆ ಆಗಿರುವ ಈ ಸರ್ಕಾರದಲ್ಲಿ ಒಬ್ಬ ಮಹಿಳೆಗೂ ಸ್ಥಾನ ಕೊಟ್ಟಿಲ್ಲ. ಅಂದ್ರೆ ತಾಯಿಗೆ ಅಪಮಾನ ಮಾಡ್ದಂಗೆ ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಈ ತರ ಅವಮಾನ ಮಾಡಿದರೆ ಮಹಿಳೆಯರಿಗೆ, ಅದಕ್ಕೆ ನಾವು ಈ ದಿನ ತಾಯಿ ಭುವನೇಶ್ವರಿ ಹತ್ರ ಹೋಗಿ ಬೇಡಿಕೊಂಡಿದ್ದೇವೆ. ಈ ತರ ಅನ್ಯಾಯ ಆಗ್ಬಾರ್ದು ಮಹಿಳೆಯರಿಗೆ ಅಂತ ಅಂದ್ಬಿಟ್ಟು. ಈ ತರ ಅನ್ಯಾಯ ಯಾರು ಮಾಡಬಾರ್ದು. ಯಾಕಂದ್ರೆ ಮಹಿಳೆಯರಿಗೆ ಗೌರವ ಇಲ್ವಾ ಈ ಸರ್ಕಾರದಲ್ಲಿ? ಹೇಗೆ ಈ ತರ ಆಗತ್ತೆ? ತಾಯಿಗೆ ಅನ್ಯಾಯ ಮಾಡ್ದಂಗೆ ಈ ಸರ್ಕಾರ ಅಂತ ಹೇಳ್ತೀನಿ. ಇದು ಬಹಳ ಅನ್ಯಾಯ. ಈ ಸರ್ಕಾರದಲ್ಲಿ ಒಬ್ಬ ಮಹಿಳೆಗಾದ್ರೂ ಸ್ಥಾನ ಆದಷ್ಟು ಬೇಗ ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟಕ್ಕೆ ಸಿದ್ಧವಾಗ್ತೀವಿ ಅಂತ ಹೇಳ್ತೀನಿ. ಎಲ್ಲ ನಮ್ಮ ದೇಶದ ಪ್ರಪ್ರಥಮವಾದಂತ ಮೊದಲ ಸಂಸತ್ತಂತೆ ಬಸವಣ್ಣವರು ಅಲ್ಲಂಪ್ರಭು ಅವರು ನಡೆಸಿದ ಸಂಸತ್ತಿನಲ್ಲಿ ಅಕ್ಕಮಹಾದೇವಿಗೆ ಬಹಳ ಮೊದಲ ಆದ್ಯತೆ ನೀಡಿದೆ. ಅದನ್ನಾದರೂ ಉಳಿಸ್ಕೊಂಡು ಈ ಸರ್ಕಾರ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಮೊದಲನೇದಾಗಿ ಮಹಿಳಾ ಮೀಸಲಾತಿ ವಿರೋಧಿ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ದೇಶಕ್ಕೆ ನ್ಯಾಯ ಎಲ್ಲ ಮಹಿಳೆಯರು ಕೊಂಡಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರದಲ್ಲಿ ಧೋರಣೆ ಏನಿದೆ, ಇನ್ನುವರೆಗಾದ್ರೂ ಆ ಹೆಸರನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸ ಇಲ್ಲ. ಮಹಿಳೆಯರಿಗೆ ಅನ್ಯಾಯ ಮಾಡುವುದೇ ಒಂದು ಇವರ ಆದ್ಯತೆ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಇಲ್ಲಿವರೆಗೂ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಎತ್ತಿ ಹಿಡಿತಕ್ಕಂಥದ್ದು ನಮ್ಮ ಸರ್ಕಾರ ಕೇಂದ್ರ. ಇವತ್ತಿನ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಧೋರಣೆ ನೋಡಿದ್ರೆ ನಿಜವಾಗ್ಲೂ ಇದು ಬರೀ ಕಣ್ಣೀರು ಒರೆಸ್ತಕ್ಕಂಥ ಸರ್ಕಾರ ಆಗಿದೆ. ಇವತ್ತಿನ ದಿನವಾಗಿ ಇನ್ನುವರೆಗೆ ಆದರೂ ಈ ಸರ್ಕಾರ ಅರ್ಥ ಮಾಡ್ಕೊಂಡು ಮಹಿಳೆಯರಿಗೆ ಒಂದು ಉತ್ತಮವಾದಂಥ ಒಂದು ಸಚಿವ ಸಂಪುಟ ಕೊಡಬೇಕು, ಸ್ಥಾನ ಕೊಡಬೇಕಂತ ಕೇಳ್ಕೊ.
ದೇಶದ ಪ್ರಪ್ರಥಮವಾದಂಥ ಮೊದಲ ಸಂಸತ್ತಂತೆ ಬಸವಣ್ಣವರು ಅಲ್ಲಂಪ್ರಭು ಅವರು ನಡೆಸಿದ ಸಂಸತ್ತಿನಲ್ಲಿ ಅಕ್ಕಮಹಾದೇವಿಗೆ ಭಾಳ ಮೊದಲ ಆದ್ಯತೆ ನೀಡಿದೆ. ತಾಯಿ ಭುವನೇಶ್ವರಿ ಪ್ರತಿಮೆಯ ಮುಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾವು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಉದ್ದೇಶ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ 50% ಅಷ್ಟು ಮಹಿಳೆಯರು ಕೂಡ ಇದ್ದಾರೆ. ಮಹಿಳೆಯರಿಗೆ ಇವತ್ತು ಸಮಪಾಲು ಇವತ್ತು ಸಿಗಬೇಕಾಗ್ತದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮಹಿಳಾ ಮೀಸಲಾತಿಯನ್ನ 33% ಮೀಸಲಾತಿಯನ್ನ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ದೆಹಲಿನಲ್ಲಿ ವಿರೋಧ ಮಾಡ್ತಾರೆ. ಇಲ್ಲಿ ಕರ್ನಾಟಕದಲ್ಲೂ ಸಹ ಮಹಿಳೆಯರಿಗೆ ಅಪಮಾನ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾಕೆ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮೊನ್ನೆ ನಡೆದಂತ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಸಂದರ್ಭದಲ್ಲಿ ಒಬ್ಬ ಮಹಿಳೆಯರ ಹೆಸರು ಕೂಡ ತೀರ್ಮಾನ ಆಗಿರ್ತದೆ, ಪತ್ರಿಕೆ ಟಿವಿಗಳಲ್ಲೆಲ್ಲ ಕೂಡ ಬರ್ತದೆ, ಆಮೇಲೆ ಕೈ ಬಿಡ್ತಾರೆ ಅವರ ಹೆಸರನ್ನ. ಅಂದ್ರೆ ಮಹಿಳೆಯರಿಗೆ ಅಪಮಾನ ಮಾಡುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಅಣ್ಣ ಬಸವಣ್ಣನವರ ನಾಡಾಗಿರ್ತಕ್ಕಂಥ ಈ ನೆಲದಲ್ಲಿ ತಾಯಿ ಅಕ್ಕಮಹಾದೇವಿ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ. ಇಡೀ ದೇಶಕ್ಕೆ ಮಾದರಿ ಆಗ್ಬೇಕಾಗಿತ್ತು. ಅಂಥದ್ರಲ್ಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಮಹಿಳೆಯರಿಗೆ ಇವತ್ತು ರೆಪ್ರೆಸೆಂಟೇಷನ್ ಇಲ್ದೇನೆ ಈ ಅಧಿವೇಶನ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ಯಾಬಿನೆಟ್ ನಲ್ಲಿ ಮಹಿಳೆಯರು ಇಲ್ದೇನೆ ಇವತ್ತು ಅಧಿವೇಶನ ನಡೀತಾ ಇರುವಂತದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡದೇನೆ ರಾಜ್ಯದಲ್ಲಿರುವಂತಹ ತಾಯಂದಿರಿಗೆ ಅಪಮಾನ ಮಾಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.